ಆತ್ಮೀಯ ವಿದ್ಯಾರ್ಥಿಗಳೇ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎನ್ನುವ ಘಟಕದ ಪೂರ್ವಾರ್ಧವನ್ನು ನಾವಿಂದು ಅಧ್ಯಯನವನ್ನು ಮಾಡೋಣ. ಕಾರ್ಬನ್ ಕಾರ್ಬನ್ ಕಾರ್ಬನ್, ಎಲ್ಲೆಲ್ಲೂ ಕಾರ್ಬನ್. ಎಲ್ಲ ಜೀವಿಗಳ ರಚನೆಗಳು ಕಾರ್ಬನ್ ಆಧಾರಿತ. ಅಷ್ಟೇ ಅಲ್ಲದೆ ನಾವು ತಿನ್ನುವ ಆಹಾರ, ಬಟ್ಟೆ, ಔಷಧಿಗಳು, ಪುಸ್ತಕಗಳು ಎಲ್ಲವೂ ಕಾರ್ಬನ್ ಸಂಯುಕ್ತಗಳು. ಭೂತೊಗಟೆಯಲ್ಲಿ ಖನಿಜ ರೂಪದ ಕಾರ್ಬನ್ಗಳಿದ್ದರೆ ವಾತಾವರಣದಲ್ಲಿ ಅನಿಲ ರೂಪದಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಜೀವಜಗತ್ತು ಕಾರ್ಬನ್ಮಯವಾಗಿದೆ ಎಂದು ಹೇಳಬಹುದು. ಕಾರ್ಬನ್ನಲ್ಲಿ ಸಹವೆಲೆನ್ಸಿ ಬಂಧ. ಇಷ್ಟೊಂದು ಸಂಯುಕ್ತಗಳನ್ನು ಉಂಟುಮಾಡುವ ಕಾರ್ಬನ್ನ ಪ್ರಮುಖ ಗುಣವೆಂದರೆ ಅದು ಸಹವೆಲೆನ್ಸಿ ಬಂಧದ ರಚನೆ. ಕಾರ್ಬನ್ನ ಪರಮಾಣು ಸಂಖ್ಯೆ 6. ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿ 4 ವೇಲೆನ್ಸಿ ಇಲೆಕ್ಟ್ರಾನ್ಗಳನ್ನು ಹೊಂದಿದೆ. ಇದು ಪ್ರಮುಖವಾಗಿ 2 ಮುಖ್ಯ ಕಕ್ಷೆಗಳನ್ನು ಹೊಂದಿದ್ದು, ಕೆ ಕಕ್ಷೆಯಲ್ಲಿ 2 ಇಲೆಕ್ಟ್ರಾನ್ಗಳನ್ನು ಹಾಗೂ ಎಲ್ ಕವಚದಲ್ಲಿ ಒಟ್ಟು 4 ಇಲೆಕ್ಟ್ರಾನ್ಗಳನ್ನು ಹೊಂದಿದೆ. ಹಾಗಾಗಿ ಇದರ ವೇಲೆನ್ಸಿ ಇಲೆಕ್ಟ್ರಾನ್ಗಳ ಸಂಖ್ಯೆ 4. ಜಡಾನಿಲ ವಿನ್ಯಾಸ ಹೊಂದಲು 4 ಇಲೆಕ್ಟ್ರಾನ್ಗಳನ್ನು ಪಡೆದು C-4 ಅಯಾನ್ ಉಂಟು ಮಾಡಬಹುದು, ಅಥವಾ 4 ಇಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು C+4 ಕ್ಯಾಟಯಾನ್ಗಳನ್ನು ಉಂಟು ಮಾಡಬಹುದು. ಇದು ಎರಡೂ ಸಾಧ್ಯವಾಗದ ಕಾರಣ ತನ್ನದೇ ಧಾತು ಅಥವಾ ಇತರ ಧಾತುಗಳೊಂದಿಗೆ ಇಲೆಕ್ಟ್ರಾನ್ ಹಂಚಿಕೆ ಮಾಡಿಕೊಂಡು ಸಹವೆಲೆನ್ಸಿ ಬಂಧವನ್ನು ಏರ್ಪಡಿಸುತ್ತದೆ. ಉದಾಹರಣೆಗೆ ಮೀಥೇನ್. 4 ಹೈಡ್ರೋಜನ್ ಪರಮಾಣುಗಳು ಕಾರ್ಬನ್ನ 1 ಪರಮಾಣುವಿನೊಂದಿಗೆ ಇಲೆಕ್ಟ್ರಾನ್ಗಳಲ್ಲಿ ಒಂದೊಂದು ಇಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಸಹವೆಲೆನ್ಸಿ ಬಂಧ ಏರ್ಪಡಿಸಿಕೊಂಡು CH4 ಅಂದರೆ ಮೀಥೇನ್ ರಚನೆಯನ್ನು ಉಂಟು ಮಾಡುತ್ತದೆ. ಕಾರ್ಬನ್ನ ಪರಿವರ್ತನೀಯ ಸ್ವಭಾವ. ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಸಹವೆಲೆನ್ಸಿ ಬಂಧವನ್ನು ಏರ್ಪಡಿಸಿ ಬೃಹತ್ ಅಣುವನ್ನು ಉಂಟುಮಾಡುತ್ತದೆ. ಇದಕ್ಕೆ ಕೆಟನೀಕರಣ ಎಂದು ಹೆಸರು. ಕಾರ್ಬನ್ 4 ವೇಲೆನ್ಸಿ ಇಲೆಕ್ಟ್ರಾನ್ಗಳನ್ನು ಹೊಂದಿದ್ದು 4 ಏಕವೇಲೆನ್ಸಿ ಧಾತುಗಳೊಂದಿಗೆ ಬಂಧ ಏರ್ಪಡಿಸಬಹುದು. ಇದರಿಂದ ಇದರ ವೇಲೆನ್ಸಿ 4 ಎಂದು ತಿಳಿಯಬಹುದಾಗಿದೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಪರ್ಯಾಪ್ತ ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ ಸಂಯುಕ್ತದಲ್ಲಿ ಕಾರ್ಬನ್ ಕಾರ್ಬನ್ ಪರಮಾಣುಗಳ ಮಧ್ಯೆ ಏಕಬಂಧವನ್ನು ಸಹಭೋಗಿಸಿಕೊಂಡು ಉಂಟಾದ ಹೈಡ್ರೋಕಾರ್ಬನ್ ಸಂಯುಕ್ತಗಳಿಗೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎನ್ನುವರು. ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ಎಲ್ಲ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿರುತ್ತವೆ. ಉದಾಹರಣೆಗೆ ಈಥೇನ್. ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ ಸಂಯುಕ್ತದಲ್ಲಿ ಕಾರ್ಬನ್ ಪರಮಾಣುಗಳ ಮಧ್ಯೆ ದ್ವಿಬಂಧ ಅಥವಾ ತ್ರಿಬಂಧಗಳಿರುತ್ತವೆ. ಉದಾಹರಣೆಗೆ ಈಥೀನ್. ಕಾರ್ಬನ್ ಸರಪಳಿಗಳು. ಕೆಟನೀಕರಣದಿಂದ ಕಾರ್ಬನ್ ಬೃಹತ್ ಸರಪಳಿಗಳನ್ನು ಉಂಟು ಮಾಡುತ್ತದೆ. ಇದಕ್ಕೆ ಕಾರ್ಬನ್ ಸರಪಳಿಗಳು ಎನ್ನುವರು. ಇವುಗಳಲ್ಲಿ ಪ್ರಮುಖವಾಗಿ 3 ವಿಧಗಳಿವೆ. ಮೊದಲನೆಯದಾಗಿ ನೇರ ಸರಪಳಿ, ಎರಡನೇ ವಿಧ ಕವಲು ಸರಪಳಿ, ಮೂರನೇ ವಿಧ ಉಂಗುರ ಸರಪಳಿ. ಹಾಗೂ ಕಾರ್ಬನ್ ಸರಪಳಿಗಳಲ್ಲಿ ಅವುಗಳ ರಚನೆಗನುಗುಣವಾಗಿ ಮತ್ತೆ 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ಎಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ಗಳು, ಉದಾಹರಣೆಗೆ ಸೈಕ್ಲೋಪ್ರೋಪೇನ್. ಎರಡನೇದಾಗಿ ಸುವಾಸನೆ ಭರಿತವಾದ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ಗಳು, ಉದಾಹರಣೆಗೆ ಬೆಂಜೀನ್. ಕಾರ್ಬನ್ ಸರಪಳಿಗಳು ಕೆಲವೊಮ್ಮೆ ಇತರೆ ಧಾತುಗಳ ಪರಮಾಣು ಅಥವಾ ರ್ಯಾಡಿಕಲ್ಗಳೊಂದಿಗೆ ಸ್ನೇಹವನ್ನು ಬಳಸಿ ಹೊಸ ರಚನೆ ಮತ್ತು ಗುಣಗಳನ್ನು ಹೊಂದಿರುವ ಸಂಯುಕ್ತಗಳಾಗುತ್ತವೆ. ಉದಾಹರಣೆಗೆ ಬ್ರೋಮೋಪ್ರೋಪೇನ್. ಬ್ರೋಮಿನ್ ಕಾರ್ಬನ್ ಸರಪಳಿಯೊಂದಿಗೆ ಸ್ನೇಹ ಅಥವಾ ಬಂಧವನ್ನು ಏರ್ಪಡಿಸಿಕೊಳ್ಳುತ್ತದೆ. ಇಂತಹ ಅನ್ಯ ಪರಮಾಣು ಅಥವಾ
ರೆಡಿಕಲ್ಗಳನ್ನು ಕ್ರಿಯಾ ಗುಂಪುಗಳು ಎನ್ನುವರು. ಉದಾಹರಣೆಗೆ ಭಿನ್ನ ಪರಮಾಣು ಕ್ಲೋರಿನ್ ಮತ್ತು ಬ್ರೋಮಿನ್ಗಳು, ಇವುಗಳ ಸಂಯುಕ್ತ ವರ್ಗ ವಿಶೇಷವಾಗಿ ಹ್ಯಾಲೋ ಆಲ್ಕೇನುಗಳು. ಅದೇ ರೀತಿಯಾಗಿ ಭಿನ್ನ ಪರಮಾಣು ಆಕ್ಸಿಜನ್ ಇದ್ದಾಗ ಇವುಗಳ ಸಂಯುಕ್ತ ವರ್ಗ ಆಲ್ಕೋಹಾಲ್, ಆಲ್ಡಿಹೈಡ್, ಕೀಟೋನ್ ಅಥವಾ ಕಾರ್ಬಾಕ್ಸಿಕ್ ಆಮ್ಲಗಳಾಗಿರುತ್ತವೆ. ಅನುರೂಪ ಶ್ರೇಣಿಗಳು. ಕ್ರಿಯಾ ಗುಂಪುಗಳು ನಿರ್ಧರಿಸುವ ಕಾರ್ಬನ್ ಸಂಯುಕ್ತದ ಲಕ್ಷಣವು ಕಾರ್ಬನ್ ಸರಪಳಿಯ ಉದ್ದವನ್ನು ಲೆಕ್ಕಿಸುವುದಿಲ್ಲ. ಉದಾಹರಣೆಗೆ CH3OH, C2H5OH, C3H7OH. ಇಲ್ಲಿ ಆಲ್ಕೋಹಾಲ್ನ ಗುಣ ನಿರ್ಧರಿತವಾಗುವುದು ಇವುಗಳ ಕ್ರಿಯಾ ಗುಂಪಿನಿಂದಲೇ ಹೊರತು ಕಾರ್ಬನ್ ಸರಪಳಿಯ ಉದ್ದದಿಂದಲ್ಲ. ಒಂದು ಕ್ರಿಯಾ ಗುಂಪಿನಿಂದ ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ನನ್ನು ಸ್ಥಾನಪಲ್ಲಟಗೊಳಿಸಬಹುದಾದ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಸರಣಿಗಳು ಎನ್ನುವರು. ಇಂತಹ ಸರಣಿಗಳಲ್ಲಿ ಹೈಡ್ರೋಕಾರ್ಬನ್ ಸರಪಳಿಗಳ ನಡುವಿನ ವ್ಯತ್ಯಾಸ CH2 ಆಗಿರುತ್ತದೆ. ಉದಾಹರಣೆಗೆ CH3OH, C2H5OH, C3H7OH, C4H9OH ಇವುಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ CH2 ಆಗಿದೆ. ಹೈಡ್ರೋಕಾರ್ಬನ್ ಮತ್ತು ಅವುಗಳ ಸಾಮಾನ್ಯ ಅಣುಸೂತ್ರ. ಹೈಡ್ರೋಕಾರ್ಬನ್ ಸಂಯುಕ್ತವಾದ ಅಲ್ಕೇನುಗಳ ಸಾಮಾನ್ಯ ಸೂತ್ರ CnH2n+2. ಹಾಗೆ ಅಲ್ಕೀನಿನ ಸಾಮಾನ್ಯ ಸೂತ್ರ CnH2n. ಅಲ್ಕೈನ ಸಾಮಾನ್ಯ ಸೂತ್ರ CnH2n-2. ಎಲ್ಲ ಹೈಡ್ರೋಕಾರ್ಬನ್ ಸಂಯುಕ್ತಗಳು ಅದಕ್ಕೆ ಸಂಬಂಧಪಟ್ಟ ಸಾಮಾನ್ಯ ಅಣುಸೂತ್ರವನ್ನು ಫಾಲೋ ಮಾಡುತ್ತದೆ, ಅದರ ನಿಯಮವನ್ನು ಅನುಸರಿಸುತ್ತದೆ. ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿಗಳು. ಕಾರ್ಬನ್ ಸರಪಳಿಯಲ್ಲಿನ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಗುರುತಿಸುವುದು, ಇದಕ್ಕೆ ಅನುಗುಣವಾದ ಪೂರ್ವ ಪ್ರತ್ಯಯಗಳನ್ನು ಹೆಸರಿಸುವುದು, ಅಂತ್ಯ ಪ್ರತ್ಯಯವನ್ನು ಕಾರ್ಬನ್ ಸರಪಳಿಯಲ್ಲಿರುವ ಏಕಬಂಧ, ದ್ವಿಬಂಧ ಅಥವಾ ತ್ರಿಬಂಧಗಳ ಆಧಾರದ ಮೇಲೆ ಸೇರಿಸಲಾಗುವುದು. ಉದಾಹರಣೆಗೆ ಮೀಥಾ ಎನ್ನುವ ಪೂರ್ವ ಪ್ರತ್ಯಯವಿದ್ದಾಗ ಏಕಬಂಧದಲ್ಲಿ ಮೀಥೇನ್ ಆಗುತ್ತದೆ ಹಾಗೂ ಇದು ದ್ವಿಬಂಧ ಮತ್ತು ತ್ರಿಬಂಧ ರಚನೆಯನ್ನು ಹೊಂದಿರುವುದಿಲ್ಲ. ಪೂರ್ವ ಪ್ರತ್ಯಯವಾದ ಈಥಾ ಇದ್ದಾಗ ಏಕಬಂಧದಲ್ಲಿ ಈಥೇನ್ ಆದರೆ ದ್ವಿಬಂಧದಲ್ಲಿ ಈಥೀನ್, ತ್ರಿಬಂಧದಲ್ಲಿ ಈಥೈನ್ ಆಗುತ್ತದೆ. ಹಾಗೂ ಪ್ರೋಫಾ ಎನ್ನುವ ಪೂರ್ವ ಪ್ರತ್ಯಯವನ್ನು ಹೊಂದಿದ್ದರೆ ಏಕಬಂಧದಲ್ಲಿ ಪ್ರೋಫೇನ್ ಎಂತಲೂ, ದ್ವಿಬಂಧದಲ್ಲಿ ಪ್ರೋಫಿನ್ ಎಂತಲೂ, ತ್ರಿಬಂಧದಲ್ಲಿ ಪ್ರೋಫೈನ್ ಎಂತಲೂ ಆಗುತ್ತದೆ. ಮತ್ತು ಪೂರ್ವ ಪ್ರತ್ಯಯದಲ್ಲಿ ಬ್ಯೂಟಾ ಎಂದಿದ್ದರೆ ಏಕಬಂಧದಲ್ಲಿ ಬ್ಯೂಟೇನ್, ದ್ವಿಬಂಧದಲ್ಲಿ ಬ್ಯೂಟೀನ್, ತ್ರಿಬಂಧದಲ್ಲಿ ಬ್ಯೂಟೈನ್ ಉಂಟಾಗುತ್ತದೆ. ಪೂರ್ವ ಪ್ರತ್ಯಯ ಪೆಂಟಾವನ್ನು ಹೊಂದಿದ್ದರೆ ಏಕಬಂಧದಲ್ಲಿ ಪೆಂಟೇನ್, ದ್ವಿಬಂಧದಲ್ಲಿ ಪೆಂಟೀನ್, ತ್ರಿಬಂಧದಲ್ಲಿ ಪೆಂಟೈನ್ ಉಂಟಾಗುತ್ತದೆ. ಕ್ರಿಯಾ ಗುಂಪು ಕಂಡುಬಂದರೆ ಆ ಸಂಯುಕ್ತವನ್ನು ಪೂರ್ವ ಪ್ರತ್ಯಯ ಅಥವಾ ಅಂತ್ಯ ಪ್ರತ್ಯಯ ಬಳಸಿ ಹೆಸರಿಸುವುದು ರೂಢಿ. ಈ ಉದಾಹರಣೆಯಲ್ಲಿ ಇದನ್ನು ಕ್ಲೋರೋಪ್ರೋಪೇನ್ ಎಂದು ಕರೆಯಲಾಗುವುದು. ಕ್ರಿಯಾ ಗುಂಪಿನ ಹೆಸರು ಅಂತ್ಯ ಪ್ರತ್ಯಯವಾದರೆ ಕಾರ್ಬನ್ ಸರಪಳಿಯ ಹೆಸರಿನ ಕೊನೆಯ ಅಕ್ಷರ ಇಯನ್ನು ಅಳಿಸಿ ಸೂಕ್ತ ಅಂತ್ಯ ಪ್ರತ್ಯಯವನ್ನು ಸೇರಿಸಲಾಗುತ್ತದೆ. ಉದಾಹರಣೆಗೆ ಪ್ರೊಫೆನಾಲ್ ಹಾಗೂ ಪ್ರೊಫೆನ್ ಆಲ್ಡಿಹೈಡ್. ಕ್ರಿಯಾ ಗುಂಪು ಹಾಗೂ ಅವುಗಳ ಅಂತ್ಯ ಪ್ರತ್ಯಯಗಳು. ಕ್ರಿಯಾ ಗುಂಪುಗಳು ಆಲ್ಡಿಹೈಡ್ಗಳಿದ್ದಾಗ ಅವುಗಳ ಅಂತ್ಯ ಪ್ರತ್ಯಯಗಳು ಆಲ್ ಆಗುತ್ತದೆ. ಹಾಗೂ ಕ್ರಿಯಾ ಗುಂಪುಗಳು ಆಲ್ಕೋಹಾಲ್ಗಳಿದ್ದಾಗ ಅಂತ್ಯ ಪ್ರತ್ಯಯವು ಓಲ್ ಆಗುತ್ತದೆ. ಕ್ರಿಯಾ ಪ್ರತ್ಯಯಗಳು ಕಾರ್ಬಾಕ್ಸಿಲ್ ಆಮ್ಲಗಳಿದ್ದಾಗ ಓಯಿಕ್ ಆಮ್ಲ ಉಂಟು ಮಾಡುತ್ತದೆ. ಕ್ರಿಯಾ ಗುಂಪುಗಳು ಕೀಟೋನ್ಗಳಾದಾಗ ಓನನ್ನು ಉಂಟು ಮಾಡುತ್ತದೆ. ಕ್ರಿಯಾ ಗುಂಪುಗಳು ಅಮೈನ್ಗಳಾದಾಗ ಅಮೈನನ್ನು ಉಂಟು ಮಾಡುತ್ತದೆ. ಈಗ ಗೃಹಪಾಠ.